ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಪ್ರಣಬ್ ಮುಖರ್ಜಿ ಅವರು ಪಾಲ್ಗೊಳ್ಳುತ್ತಾರೆ. ಈಗಾಗಲೇ ನಾಗ್ಪುರವನ್ನ ರೀಚ್ ಆಗಿದ್ದಾರೆ ಪ್ರಣಬ್ ಮುಖರ್ಜಿ ಅವರು. ಮಹಾರಾಷ್ಟ್ರದ ನಾಗ್ಪುರಕ್ಕೆ ಮಾಜಿ ರಾಷ್ಟ್ರಪತಿ ಆಗಮನ ಆಗಿದೆ. ನಾಗ್ಪುರದಲ್ಲಿರುವಂತಹ ಆರ್ಎಸ್ಎಸ್ ಕೇಂದ್ರ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ಆರ್ಎಸ್ಎಸ್ ಟ್ರೈನಿಗಳನ್ನು ಉದ್ದೇಶಿಸಿ ಪ್ರಣಬ್ ಮುಖರ್ಜಿ ಅವರು ಮಾತನಾಡ್ತಾರೆ. ಇವತ್ತು ಸಂಜೆ 6 ಗಂಟೆ ನಂತರ ಈ ಆರ್ಎಸ್ಎಸ್ನ ಕಾರ್ಯಕ್ರಮ ನಡೆಯೋದು. ಇನ್ನು ಆರ್ಎಸ್ಎಸ್ ಟ್ರೈನಿಗಳನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದಲ್ಲಿ ಪ್ರಣಬ್ ಮುಖರ್ಜಿ ಅವರು ಮಾತನಾಡ್ತಾರೆ. ಆಲ್ರೆಡಿ ಈಗ ಮಹಾರಾಷ್ಟ್ರದ ನಾಗ್ಪುರಕ್ಕೆ ರೀಚ್ ಆಗಿದ್ದಾರೆ ಪ್ರಣಬ್ ಮುಖರ್ಜಿ ಅವರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಉದ್ದೇಶದಿಂದ ಸಂಜೆ 6 ಗಂಟೆ ನಂತರ ಈ ಕಾರ್ಯಕ್ರಮ ಶುರುವಾಗುತ್ತೆ. ಕಾರ್ಯಕ್ರಮ ಸ್ಟಾರ್ಟ್ ಆದಮೇಲೆ ಆರ್ಎಸ್ಎಸ್ ಟ್ರೈನಿಗಳನ್ನು ಉದ್ದೇಶಿಸಿ ಪ್ರಣಬ್ ಮುಖರ್ಜಿ ಅವರು ಮಾತನಾಡ್ತಾರೆ. ಇನ್ನು 6 ಗಂಟೆಗೆ ಕಾರ್ಯಕ್ರಮ ಶುರುವಾಗೋದು. ಸಂಜೆ 5:30ಕ್ಕೆ ಕಾರ್ಯಕ್ರಮ ಸ್ಥಳಕ್ಕೆ ಪ್ರಣಬ್ ಮುಖರ್ಜಿ ಅವರು ಬರ್ತಾರೆ. ಇನ್ನು ಪ್ರಣಬ್ ಮುಖರ್ಜಿ ಅವರು ಬರ್ತಾ ಇದ್ದಂತೆ ಅವರನ್ನ ಸ್ವಾಗತ ಮಾಡ್ತಾರೆ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು. ಭಾಗವತ್ ಹಾಗೆಯೇ ಭಯ್ಯಾಜಿ ಜೋಶಿ ಜೊತೆ ಪ್ರಣಬ್ ಮುಖರ್ಜಿ ಚಹಾ ಸೇವನೆಯನ್ನ ಮಾಡ್ತಾರೆ. ಅದರ ನಂತರ ಆರ್ಎಸ್ಎಸ್ ಸಂಸ್ಥಾಪಕ ಕೆಬಿ ಹೆಡ್ಗೇವಾರ್ಗೆ ಪುಷ್ಪ ನಮನವನ್ನ ಕೂಡ ಸಲ್ಲಿಸುತ್ತಾರೆ. ಸುಮಾರು 20 ನಿಮಿಷ ಭಾಷಣವನ್ನ ಪ್ರಣಬ್ ಮುಖರ್ಜಿ ಅವರು ಮಾಡ್ತಾರೆ ಅಂತ ಸದ್ಯಕ್ಕೆ ಅವರ ಪ್ಲಾನಿಂಗ್ ಪ್ರಕಾರ ಎಲ್ಲ ಕೊಟ್ಟಿರೋ ಪ್ರಕಾರ ಮಾಹಿತಿ ಇರೋದು. 5 ದಶಕ ಕಾಂಗ್ರೆಸ್ನಲ್ಲೇ ಇದ್ರು ಪ್ರಣಬ್ ಮುಖರ್ಜಿ ಅವರು ಈಗ ಆರ್ಎಸ್ಎಸ್ನ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನೋದಕ್ಕೆ ಈಗ ಸಹಜವಾಗಿ ಇದು ಕುತೂಹಲಕ್ಕೆ ಕಾರಣವಾಗಿದೆ. ಅದ್ರ ಜೊತೆಗೆ ಏನ್ ಭಾಷಣ ಮಾಡ್ತಾರೆ ಅನ್ನೋದು ಕೂಡ ಈಗ ಇಡೀ ದೇಶವೇ ಇದಕ್ಕೆ ಎದುರು ನೋಡ್ತಾ ಇದೆ, ಯಾವ ರೀತಿ ಭಾಷಣ ಮಾಡ್ತಾರೆ ಅಂತ. ಹಾಗಾಗಿ ಇವತ್ತು 6 ಗಂಟೆ ಮೇಲೆ ಪ್ರಣಬ್ ಮುಖರ್ಜಿ ಅವರ ಭಾಷಣದ ಮೇಲೆ ಇಡೀ ದೇಶದ ಚಿತ್ತ ನೆಟ್ಟಿದೆ. ಆಲ್ರೆಡಿ ನಾಗ್ಪುರ ರೀಚ್ ಆಗಿದ್ದಾರೆ ಪ್ರಣಬ್ ಮುಖರ್ಜಿ ಅವರು. ಸಂಜೆ 6 ಗಂಟೆ ನಂತರ ಆರ್ಎಸ್ಎಸ್ನ ಕಾರ್ಯಕ್ರಮ ನಡೆಯುತ್ತೆ ನಾಗ್ಪುರದಲ್ಲಿ. ಆರ್ಎಸ್ಎಸ್ನ ಕೇಂದ್ರ ಕಚೇರಿಯಲ್ಲಿ ಕಾರ್ಯಕ್ರಮ ನಿಗದಿಯಾಗಿರೋದು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋ ನಿಮಿತ್ತ ಆಲ್ರೆಡಿ ನಾಗ್ಪುರ ರೀಚ್ ಆಗಿದ್ದಾರೆ. 5:30ಕ್ಕೆ ಅವರು ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಅವರನ್ನ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಸ್ವಾಗತವನ್ನ ಕೂಡ ಮಾಡ್ತಾರೆ. 6 ಗಂಟೆ ನಂತರ ಸುಮಾರು ಒಂದು 20 ನಿಮಿಷ ಆರ್ಎಸ್ಎಸ್ ಟ್ರೈನಿಗಳನ್ನು ಉದ್ದೇಶಿಸಿ ಪ್ರಣಬ್ ಮುಖರ್ಜಿ ಅವರು ಭಾಷಣವನ್ನ ಮಾಡ್ತಾರೆ. ಈ ಎಲ್ಲಾ ಬೆಳವಣಿಗೆ ಮಧ್ಯದಲ್ಲಿ ಅಂದ್ರೆ ಪ್ರಣಬ್ ಮುಖರ್ಜಿ ಅವರು ಆರ್ಎಸ್ಎಸ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಗೊತ್ತಾದ ತಕ್ಷಣ ಇದನ್ನ ವಿರೋಧಿಸಿ ಅಂದ್ರೆ ಪ್ರಣಬ್ ಮುಖರ್ಜಿ ಅವರ ನಿರ್ಧಾರವನ್ನ ವಿರೋಧಿಸಿ ಅವರ ಪುತ್ರಿ ಶರ್ಮಿಷ್ಠಾ ಮುಖರ್ಜಿ ಅವರೊಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ನೀವ್ ಏನ್ ಹೇಳ್ತಿರೋ ಅದನ್ನ ಜನ ಮರ್ತು ಬಿಡ್ತಾರೆ, ನಿಮ್ ಭೇಟಿಯ ದೃಶ್ಯಾವಳಿ ಬಳಸಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾರೆ ಅಂತ ಕೂಡ ಅವರೊಂದು ರೀತಿ ಎಚ್ಚರಿಕೆ ರೀತಿ ಹೇಳಿದ್ದಾರೆ. ಇನ್ನು ಸುಳ್ಳು ಸುದ್ದಿ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ಹಾಗೇನೆ ಆರ್ಎಸ್ಎಸ್ಗೆ ಅನುವನ್ನ ನೀವು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀರಾ ಅಂತ ಕೂಡ ಪುತ್ರಿ ಶರ್ಮಿಷ್ಠಾ ಮುಖರ್ಜಿ ಅವರು ಟ್ವೀಟ್ ಮುಖಾಂತರವಾಗಿ ಒಂದ್ ಕಡೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಇನ್ನೊಂದ್ ಕಡೆ ಎಚ್ಚರಿಕೆಯನ್ನ ಕೂಡ ತಮ್ಮ ತಂದೆ ಕೊಟ್ಟಿದ್ದಾರೆ. ಅಂದ್ರೆ ನೀವು ಭೇಟಿ ಮಾಡುವಂತ ದೃಶ್ಯಾವಳಿಗಳನ್ನ ಬಳಸಿ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ, ಸುಳ್ಳು ಸುದ್ದಿ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ಹಾಗೆಯೇ ಆರ್ಎಸ್ಎಸ್ಗೆ ನೀವು ಒಂದು ಅವಕಾಶವನ್ನ ಮಾಡಿಕೊಡ್ತಿದ್ದೀರಾ, ಈ ಸುಳ್ಳು ವದಂತಿಗಳನ್ನ ಹಬ್ಸೋದಕ್ಕೆ ನೀವು ಸಹಕಾರಿ ಆಗ್ತಾ ಇದ್ದೀರಾ ಅಂತ ಟ್ವೀಟ್ ಅನ್ನ ಬಹಳ ಬೇಸರದಿಂದ ಅದ್ರ ಜೊತೆಗೆ ಒಂದ್ ರೀತಿ ಎಚ್ಚರಿಕೆ ಕೊಡೋ ಮುಖಾಂತರ ಅಂದ್ರೆ ಆ ರೀತಿ ಸಂದೇಶ ಕೊಡುವಂತೆ ಕೂಡ ಈಗ ಪ್ರಣಬ್ ಮುಖರ್ಜಿ ಅವರ ಪುತ್ರಿ ಶರ್ಮಿಷ್ಠಾ ಮುಖರ್ಜಿ ಅವರು ಟ್ವೀಟ್ ಮಾಡಿರೋದು. ಅದ್ರ ಜೊತೆಗೆ ಅವರು ಸಾಕಷ್ಟು ಬರೆದಿದ್ದಾರೆ. ಇದು ಕೇವಲ ಆರಂಭ ಅಷ್ಟೇ ಅಂತ ಕೂಡ ಶರ್ಮಿಷ್ಠಾ ಮುಖರ್ಜಿ ಅವರು ಟ್ವೀಟ್ ಮಾಡಿದ್ದಾರೆ. ನಿಮ್ ಭೇಟಿ ದೃಶ್ಯಾವಳಿಗಳನ್ನ ಬಳಸಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ, ನೀವು ಬಿಜೆಪಿ ಹಾಗೆಯೇ ಆರ್ಎಸ್ಎಸ್ಗೆ ಇದೊಂದು ಅವಕಾಶವನ್ನ ಈ ರೀತಿ ಮಾಡೋದಕ್ಕೆ ನೀವು ಮಾಡಿಕೊಡ್ತಾ ಇದ್ದೀರಾ ಅಂತ ಕೂಡ ಅವರು ಬೇಸರವನ್ನು ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ. ಅದರ ಜೊತೆಗೆ ಪ್ರಣಬ್ರಿಂದ ನಾನು ಈ ರೀತಿ ನಿರೀಕ್ಷೆ ಮಾಡಿರಲಿಲ್ಲ. ಪ್ರಣಬ್ ನಾಗ್ಪುರ ಭೇಟಿ ಬಗ್ಗೆ ಅಹಮದ್ ಪಟೇಲ್ ಕೂಡ ಟ್ವೀಟ್ ಮಾಡಿದ್ದಾರೆ. ಪ್ರಣಬ್ ಮುಖರ್ಜಿಯಿಂದ ನಾವು ಈ ರೀತಿಯೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅಹಮದ್ ಪಟೇಲ್ ಅವರೀಗ ಟ್ವೀಟ್ ಮಾಡಿರೋದು. ಜೊತೆಗೆ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದಕ್ಕೆ ಕಾಂಗ್ರೆಸ್ನ ಸಾಕಷ್ಟು ಮುಖಂಡರು ವಿರೋಧವನ್ನ ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಣಬ್ ಭೇಟಿ ಕುರಿತು ಪ್ರತಿಕ್ರಿಯೆ ನೀಡೋದಕ್ಕೂ ಕೂಡ ಈಗ ಕಾಂಗ್ರೆಸ್ ನಿರಾಕರಿಸುತ್ತಿದೆ ಅನ್ನೋ ಮಾಹಿತಿ ಕೂಡ ಇದೆ. ಆರ್ಎಸ್ಎಸ್ನಲ್ಲಿ ತಪ್ಪೇನಿದೆ ಅಂತ ಪ್ರಣಬ್ ತಿಳಿಸಬೇಕು ಅಂತ ಈಗ ಚಿದಂಬರಂ ಕೂಡ ಹೇಳಿದ್ದಾರೆ. ಪ್ರಣಬ್ ಭೇಟಿ ವಿಷಯ ತಿಳಿದು ನನಗೆ ಆಘಾತವಾಗಿದೆ ಅಂತ ಜಾಫರ್ ಶರೀಫ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರು ಯಾರು ಕೂಡ ಪ್ರಣಬ್ ಭೇಟಿ ಕುರಿತಂತೆ ಆ ಕಾರ್ಯಕ್ರಮದಲ್ಲಿ ಪ್ರಣಬ್ ಮುಖರ್ಜಿ ಹೋಗಿ ಮಾತನಾಡೋ ಕುರಿತಂತೆ ರಿಯಾಕ್ಟ್ ಮಾಡೋದಕ್ಕೆ ಯಾರು ಕೂಡ ರೆಡಿ ಇಲ್ಲ. ಅಟ್ ದ ಸೇಮ್ ಟೈಮ್ ಎಲ್ಲರೂ ಕೂಡ ಕಾಂಗ್ರೆಸ್ನ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪ್ರಣಬ್ ಮುಖರ್ಜಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ನಿಮ್ಮಿಂದ ಈ ರೀತಿ ಎಲ್ಲ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅಹಮದ್ ಪಟೇಲ್ ಅವರು ಟ್ವೀಟ್ ಮಾಡಿದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರೇ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಚಿದಂಬರಂ ಅವರು ಕೂಡ ಈಗ ಪ್ರಣಬ್ ಮುಖರ್ಜಿ ಅವರು ಇದಕ್ಕೆ ತಿಳಿಸಲೇಬೇಕು, ಆರ್ಎಸ್ಎಸ್ ಪ್ರೋಗ್ರಾಂಗೆ ಹೋಗೋದಕ್ಕೆ ಯಾಕೆ ನೀವು ಹೋಗ್ತಿದ್ದೀರಾ ಅಂತ ಕೂಡ ಈಗ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಜಾಫರ್ ಶರೀಫ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪ್ರಣಬ್ ಭೇಟಿ ವಿಷಯ ತಿಳಿದು ನನಗೆ ಒಂದು ರೀತಿ ಆಘಾತವಾಗಿದೆ ಅಂತ ಜಾಫರ್ ಶರೀಫ್ ಅವರು ಹೇಳಿದ್ದಾರೆ. ಚಿದಂಬರಂ ಅವರು ಕೂಡ ಇದಕ್ಕೆ ಒಂದು ರೀತಿ ಆಘಾತ ಆಗಿದೆ ಎಲ್ರಿಗೂ, ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸುಮಾರು ಒಂದು 5 ದಶಕಗಳಿಂದ ಇದ್ದಂತ ಪ್ರಣಬ್ ಮುಖರ್ಜಿ ಅವರು ಈಗ ಏಕಾಏಕಿ ಆರ್ಎಸ್ಎಸ್ನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ನವರಿಗೆ ಒಂದು ರೀತಿ ಶಾಕ್ ಆಗಿದೆ.
ಇನ್ನು ಯಾರ ವಿರೋಧಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ ಮಾಜಿ ರಾಷ್ಟ್ರಪತಿಗಳು ಅಂತ ಗೊತ್ತಾಗಿದೆ. ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ನಿರ್ಧಾರಕ್ಕೆ ನಾನು ಈಗಲೂ ಕೂಡ ಬದ್ಧವಾಗಿದ್ದೀನಿ, ಅಚಲನಾಗಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ತನ್ನ ಪುತ್ರಿಯೇ ವಿರೋಧ ಮಾಡಿದ್ರು ಕೂಡ ನಾನು ನಿರ್ಧಾರವನ್ನ ಚೇಂಜ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಪ್ರಣಬ್ ಮುಖರ್ಜಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕರ ವಿರೋಧಕ್ಕೂ ಕೂಡ ಈಗ ಡೋಂಟ್ ಕೇರ್ ಅಂತಿದ್ದಾರೆ ಪ್ರಣಬ್ ಮುಖರ್ಜಿ ಅವರು ಅಂತ ಹೇಳಲಾಗ್ತಾ ಇದೆ. ನಾನೇನ್ ಹೇಳಬೇಕೋ ಅದನ್ನ ನಾಗ್ಪುರದಲ್ಲೇ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ ಅಂತ ಅಷ್ಟೇ ಪ್ರಣಬ್ ಮುಖರ್ಜಿ ಅವರಿಗೆ ಹೇಳಿಕೆಯನ್ನ ಕೊಟ್ಟಿರೋದು. ವಿರೋಧಿಸಿದವರಿಗೆ ನಾನು ನಾಗ್ಪುರದಲ್ಲಿ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಕಾರ್ಯಕ್ರಮದ ಮುಖಾಂತರನೇ ಆನ್ಸರ್ ಕೊಡುತ್ತೀನಿ, ನೀವು ಅದನ್ನ ಕೇಳಿಸ್ಕೊಳ್ಳಿ ಅಷ್ಟೇ ಅಂತ ಈಗ ಪ್ರಣಬ್ ಮುಖರ್ಜಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಟ್ವೀಟ್ ಮಾಡ್ತಿದ್ದಾರೆ. ಮಾಧ್ಯಮಗಳಿಗೆ ಯಾವ ಕಾಂಗ್ರೆಸ್ ನಾಯಕರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ, ಅವ್ರಿಗೂ ಕೂಡ ಒಂದು ರೀತಿ ಆಘಾತ ಆಗಿದೆ. ಇನ್ನೊಂದ್ ಕಡೆ ಖುದ್ದು ಪುತ್ರಿಯೇ ಈಗ ರಿಯಾಕ್ಟ್ ಮಾಡಿದ್ದಾರೆ, ನೀವು ಹೋಗಬೇಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಬೇಸರವನ್ನ ವ್ಯಕ್ತಪಡಿಸಿದ್ರು ಕೂಡ ಯಾರ ಮಾತನ್ನು ಕೇಳೋದಕ್ಕೆ ಪ್ರಣಬ್ ಮುಖರ್ಜಿ ಅವರು ರೆಡಿ ಇಲ್ಲ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಧರಣೇಶ್, ಯಾರು ಏನೇ ಹೇಳಿದ್ರು ಪರವಾಗಿಲ್ಲ, ಅವ್ರಿಗೆಲ್ಲ ನಾನು ನಾಗ್ಪುರದ ಕಾರ್ಯಕ್ರಮದ ಮುಖಾಂತರನೇ ಉತ್ತರ ಕೊಡ್ತೀನಿ ಅಂತ ಪ್ರಣಬ್ ಮುಖರ್ಜಿ ಅವರು ಹೇಳ್ತಿದ್ದಾರೆ. ಖುದ್ದು ಅವ್ರ ಮಗಳೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಬೇಡ ಅಂತ ಹೇಳ್ತಿದ್ದಾರೆ, ಆಘಾತಕ್ಕೊಳಗಾಗಿದ್ದಾರೆ. ಸದ್ಯಕ್ಕೆ ಈಗ ಪ್ರಣಬ್ ಮುಖರ್ಜಿ ಅವ್ರ ಮೆಂಟಾಲಿಟಿ ನೋಡಿದ್ರೆ ನಾನು ಹೋಗ್ತೀನಿ, ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಕಾರ್ಯಕ್ರಮ ಯಾವಾಗ ಶುರು ಆಗುತ್ತೆ, ಅದಕ್ಕೋಸ್ಕರ ಏನೆಲ್ಲ ಪ್ರಿಪರೇಷನ್ ನಡೀತಾ ಇದೆ? ಶರ್ಮಿತಾ, ಈಗಾಗಲೇ ಪ್ರಣಬ್ ಮುಖರ್ಜಿ ನಾಗ್ಪುರ ತಲುಪಿದ್ದಾರೆ ಮತ್ತು RSS ಕಚೇರಿಯನ್ನು ಕೂಡ ಅವರು ತಲುಪಿದ್ದಾರೆ. ಸಂಜೆ 6 ಗಂಟೆಗೆ ಆಕ್ಚುಲಿ ಪ್ರೋಗ್ರಾಮ್ ಇರುವಂತದ್ದು. ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ 5:30ಕ್ಕೆ ಬರ್ತಾರೆ. ಅಲ್ಲಿ ಚಹಾ ಸೇವನೆ ಮಾಡಿ ಅನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಯಾವಾಗ ಪ್ರಣಬ್ ಮುಖರ್ಜಿ ಈ RSS ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತೇಳಿ ಒಪ್ಕೊಂಡ್ರು, ಆಗಿನಿಂದನೂ ಕೂಡ ಅವರ ವಿರುದ್ಧ ಟೀಕೆಗಳು ವ್ಯಕ್ತ ಆಗ್ತಾ ಇದ್ದಾವೆ. ಬಹಳ ದೊಡ್ಡ ಅಸಮಾಧಾನಗಳು, ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದ್ದಾವೆ. ಅದರಲ್ಲೂ ಕಾಂಗ್ರೆಸ್ ನಾಯಕರಂತ ಕಾಂಗ್ರೆಸ್ ವಲಯದಲ್ಲಂತೂ ಬಹಳ ದೊಡ್ಡ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಅದಕ್ಕೆ ಕಾರಣವೂ ಇದೆ. ಯಾಕೆಂದ್ರೆ ಪ್ರಣಬ್ ಮುಖರ್ಜಿ 5 ದಶಕಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ನಲ್ಲಿದ್ದವರು. ಕೇಂದ್ರ ಸರ್ಕಾರದಲ್ಲಿ ಅಂದ್ರೆ ಕಳೆದ UPA ಸರ್ಕಾರದ ಸಂದರ್ಭಗಳಲ್ಲಿ ನಂಬರ್ 2 ಸ್ಥಾನದಲ್ಲಿ ಇದ್ದಂಥವರು, ಬಹಳ ಪ್ರಮುಖವಾದಂತಹ ಹಣಕಾಸು ಖಾತೆಯನ್ನು ನಿರ್ವಹಿಸಿದ್ದಂಥವರು, ರಕ್ಷಣಾ ಖಾತೆಯನ್ನ ನಿರ್ವಹಿಸಿದ್ದಂಥವರು ಮತ್ತು ಎಲ್ಲ ಪಾಲಿಸಿಗಳ ಮಾಡೋ ವಿಷಯದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದ್ದಂಥವ್ರು. ಒಂದು ರೀತಿಯಲ್ಲಿ ಅವ್ರಿಗೆ ಕಾಂಗ್ರೆಸ್ ಪಾಳೆ ಅವರನ್ನ ಪ್ರಣಬ್ ದಾದಾ ಅಂತ ಕರಿತಾ ಇತ್ತು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ದಾದಾ ಅಂದ್ರೆ ಒಂದು ರೀತಿ ಹಿರಿಯಣ್ಣ ಅನ್ನೋ ರೀತಿಯಲ್ಲಿ ಬಹಳ ಗೌರವ ಸೂಚಕವಾದಂತಹ ಪದ. ಸೊ ಅಷ್ಟು ಪ್ರೀತಿ ಅಥವಾ ಅಷ್ಟು ಗೌರವ, ಅಷ್ಟು ಅಭಿಮಾನವನ್ನ ಪ್ರಣಬ್ ಮುಖರ್ಜಿ ಮೇಲೆ ಕಾಂಗ್ರೆಸ್ ಪಾಳೆಯ ಹೊಂದಿತ್ತು. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಏನಂದ್ರೆ ಪ್ರಣಬ್ ಮುಖರ್ಜಿ ಕೂಡ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಅವರು ಕೂಡ ಆಕಾಂಕ್ಷಿ ಆಗಿದ್ರು. ಅವ್ರಿಗೂ ಬಹಳ ದೊಡ್ಡ ಆಸೆ ಇತ್ತು ಪ್ರಧಾನಿ ಆಗ್ಬೇಕು ಅಂತ. ಆದ್ರೆ ಅದಕ್ಕೆ ಸೋನಿಯಾ ಗಾಂಧಿ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನುವಂತಹ ಟೀಕೆಗಳು, ಮಾತುಗಳು ಕೇಳ್ಬಂದಿದ್ದು. ಆದ್ರೆ ಯಾವಾಗ ಪ್ರಣಬ್ ಮುಖರ್ಜಿ RSS ಕಾರ್ಯಕ್ರಮಕ್ಕೆ ಒಪ್ಕೊಂಡ್ರು, ಆಗ ಒಂದಷ್ಟು ಚರ್ಚೆ ಆಗ್ತಿತ್ತು. ಏನಂತಂದ್ರೆ ಇದೇ ಕಾರಣಕ್ಕೋಸ್ಕರ, ಅಂದ್ರೆ ಪ್ರಣಬ್ ಮುಖರ್ಜಿ ಕೂಡ ಮೃದು ಹಿಂದುತ್ವವನ್ನ ಪಾಲಿಸ್ತಾರೆ ಅನ್ನುವ ಕಾರಣಕ್ಕೋಸ್ಕರನೇ ಅವರಿಗೆ ಅವತ್ತಿಗೆ ಪ್ರಧಾನಿ ಹುದ್ದೆಯನ್ನ ತಪ್ಪಿಸಲಾಗ್ತಿತ್ತು ಅಂತೇಳಿ ಚರ್ಚೆ ಆಗ್ತಿತ್ತು. ಅಂದ್ರೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಪ್ರಣಬ್ ಮುಖರ್ಜಿ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆದ್ರೆ ಅವರು RSS ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತೇಳಿ ಒಪ್ಕೊಂಡ್ಬಿಟ್ಟಿದ್ರು. ಅದಾದ ನಂತರವೂ ಕೂಡ ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರು ಅಂದ್ರೆ ಅಹಮದ್ ಪಟೇಲ್ ಅವರಿಂದ ಹಿಡಿದು ಚಿದಂಬರಂ ಅವರಿಂದ ಹಿಡಿದು ಜಾಫರ್ ಶರೀಫ್ ಅವರಿಂದ ಹಿಡಿದು ಎಲ್ಲರೂ ಕೂಡ ವಿರೋಧವನ್ನ ಮಾಡಿದ್ರು. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅವರ ವಿರೋಧಗಳನ್ನ ಮಾಡಿದ್ರು. ಏನಂತಂದ್ರೆ ಆಘಾತ ಆಗಿದೆ, ಇದನ್ನ ನಿರೀಕ್ಷಿರಲಿಲ್ಲ ಅನ್ನುವಂತಹ ಬಹಳ ದೊಡ್ಡ ಪದಗಳನ್ನ ಪ್ರಯೋಗ ಮಾಡಿ ಪ್ರಣಬ್ ನಿರ್ಧಾರವನ್ನ ಖಂಡಿಸಿದ್ರು. ಆದ್ರೆ ಎಲ್ಲವೂ ಆಗಿ ಈಗ ಅವರು ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ರು. ಈಗಾಗಲೇ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿಕ್ಕೆ ಅಂತೇಳಿ ನಾಗ್ಪುರಕ್ಕೂ ಆಗಮಿಸಿದ್ದಾರೆ. ಈಗ ಉಳಿದಿರುವ ಕುತೂಹಲ ಏನಂತಂದ್ರೆ ಪ್ರಣಬ್ ಮುಖರ್ಜಿ ಈ ಕಾರ್ಯಕ್ರಮದಲ್ಲಿ ಏನ್ ಮಾತನಾಡ್ತಾರೆ ಅಂತ. ಇದೇ ಸಂಬಂಧಪಟ್ಟಂತೆ ಇನ್ನೊಬ್ಬ ಕಾಂಗ್ರೆಸ್ ನಾಯಕ P. ಚಿದಂಬರಂ ಒಂದು ಮಾತನ್ನ ಹೇಳಿದ್ದಾರೆ. ಪ್ರಣಬ್ ಮುಖರ್ಜಿ ಈಗಲಾದ್ರೂ ಕೂಡ ಅಲ್ಲಿ ಹೋಗಿದ್ದಾರೆ, ಅಂದ್ರೆ ಒಪ್ಕೊಂಡ್ಬಿಟ್ಟಿದ್ದಾರೆ, ಕಾರ್ಯಕ್ರಮಕ್ಕೆ ಹೋಗ್ಲಿ, ಆದ್ರೆ ಅಲ್ಲಿ RSS ತಪ್ಪುಗಳೇನು ಅನ್ನುವಂಥದ್ದನ್ನ ಹೇಳಲಿ ಅಂತೇಳಿ ಒಂದು ರೀತಿಯಲ್ಲಿ ಸವಾಲಿನ ರೂಪದ ಸಲಹೆಯನ್ನ ಕೊಟ್ಟಿದ್ದಾರೆ. ಆ ಸವಾಲಿನ ರೂಪದ ಸಲಹೆಯನ್ನ ಪ್ರಣಬ್ ಮುಖರ್ಜಿ ಸ್ವೀಕರಿಸ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಜೊತೆಗೆ ನೀವೇನೇ ಟೀಕೆ ಮಾಡಿದ್ರು ಕೂಡ ನಾನು ಮಾತ್ರ ಹೋಗ್ತೀನಿ ಕಾರ್ಯಕ್ರಮಕ್ಕೆ, ಜೊತೆಗೆ ಅಲ್ಲಿ ನನ್ನ ಉತ್ತರವನ್ನ ಅಂದ್ರೆ ನಿಮ್ಮೆಲ್ಲ ಟೀಕೆಗೆ ಅಲ್ಲಿ ಉತ್ತರವನ್ನ ಕೊಡ್ತೇನೆ ಅಂತ ಹೇಳಿದ್ರು. ಸ್ವತಃ ಪ್ರಣಬ್ ಮುಖರ್ಜಿ ಅವರ ಮಗಳು ಶರ್ಮಿಷ್ಠಾ ಮುಖರ್ಜಿ ಟೀಕೆ ಮಾಡಿದ್ರು ಕೂಡ ಅವ್ರಿಗೆ ಹೋಗಿದ್ದಾರೆ. ಈಗ ಕುತೂಹಲ ಇದೆ, ಅವ್ರು ಏನ್ ಮಾತನಾಡ್ತಾರೆ, RSS ಬಗ್ಗೆ ಏನಾದ್ರು ಮಾತನಾಡ್ತಾರ, ಅಂದ್ರೆ ದೇಶದ ಬಗ್ಗೆ, ರಾಷ್ಟ್ರ ರಾಜಕಾರಣದ ಬಗ್ಗೆ. ಇತ್ತೀಚೆಗೆ ತೃತೀಯ ರಂಗರಚನೆ ಮತ್ತು ಅದಕ್ಕೆ ಅವರೇ ನೇತೃತ್ವ ವಹಿಸ್ತಾರೆ ಅಂತೆಲ್ಲ
ಚರ್ಚೆ ಆಗ್ತಾ ಇತ್ತು. ಸೊ ಆ ಎಲ್ಲದ ಪ್ರಶ್ನೆಗಳಿಗೆ ಉತ್ತರವನ್ನ ಅವರ ಭಾಷಣದಲ್ಲಿ ನಿರೀಕ್ಷಿಸಲಾಗ್ತಾ ಇದೆ. ಆ ಉತ್ತರಗಳು ಸಿಗ್ತವಾ ಇಲ್ವಾ ಎನ್ನುವಂಥದ್ದನ್ನ 6 ಗಂಟೆವರೆಗೂ ಕೂಡ ಕಾದ್ ನೋಡ್ಬೇಕಾಗತ್ತೆ ಶರ್ಮಿತಾ. ಓಕೆ, ಥ್ಯಾಂಕ್ ಯು ಧರಣೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.